ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವ ವಿದ್ಯಾನಾಂ ಐಗ್ರೀವಂ ಉಪಾಸ್ಮಹೆ. ವೀಕ್ಷಕರೇ, ಇವತ್ತಿನ ವಿಷಯ ಏನಂದರೆ ಬೋರ್ಡ್ ಮೇಲಿದೆ, ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇದನ್ನೆಲ್ಲ ನಾನು ಹೇಳ್ತೀನಿ. ಹೇಳೋಕ್ಕಿಂತ ಮುಂಚೆ ಈಗಾಗಲೇ ನನ್ನ ವಿಡಿಯೋನ ನೀವು ನೋಡಿದ್ದೀರಾ, ಒಂದು 60 ವಿಡಿಯೋ ಇಷ್ಟ ಮಾಡಿದ್ದೀನಿ. ಅದನ್ನೆಲ್ಲ ನೀವು ನೋಡಿದ್ದೀರಾ ಅಲ್ವಾ? ಆ ವಿಡಿಯೋನ ಅಷ್ಟು ನೋಡಿನೂ ಅದೊಂದು ಬೇಸಿಕ್ ಅಂತಲೇ ತಗೋಬೇಕು. ಹಂಗಂದ್ರೆ ನೀವು ಎಷ್ಟು ವಿಡಿಯೋ ನೋಡಿದ್ದೀರಾ, ನಿಮ್ಗೆ ಒಂದಷ್ಟು ಗೊತ್ತಾಗಿದೆ, ಒಂದು ಕಾನ್ಫಿಡೆನ್ಸ್ ಬಂದಿದೆ. ಓಹೋ, ಜಾತಕನ ಈ ರೀತಿ ನೋಡಬೇಕು, ಪ್ರೆಡಿಕ್ಷನ್ ಈ ರೀತಿ ಮಾಡಬೇಕು ಅಂತ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ, ಸಂತೋಷ. ಆದರೆ ನೀವೇನೀಗ 60 ವಿಡಿಯೋ ನಾನು ಬಿಟ್ಟಿದ್ದೀನೋ ಅದೆಲ್ಲ ಬೇಸಿಕ್ ಅಂತ ತಗೋಬೇಕು. ಹಂಗಂದ್ರೆ ಪ್ರೀ ನರ್ಸರಿ, LKG, UKG ಅಷ್ಟೇ. ಈಗ 1ನೇ ಕ್ಲಾಸ್ ಇದರಿಂದ ಸ್ಟಾರ್ಟು. ಅಂದರೆ ಪ್ರಿಡಿಕ್ಷನ್ ಮಾಡಬೇಕಲ್ಲ. ಒಬ್ಬ ವ್ಯಕ್ತಿಯ ಜೀವನ, ಅವನ ಜಾತಕ ಬತ್ತಿದಾಗಲೇ ದಶಾಭುಕ್ತಿ ನೋಡಿ ನಿನ್ನ ಜೀವನದಲ್ಲಿ ಹಿಂಗೆ ನಡೀತಾ ಇದೆ, ಹಿಂಗೆ ಆಗಿದೆ, ಹಿಂಗೆ ಆಗ್ತಾ ಇದೆ, ಹಿಂಗೆ ಆಗುತ್ತೆ ಅಂತ ಒಂದು ಶಾರ್ಟ್ ಶೂಟಲ್ಲಿ, ಒಂದು ಪಾಯಿಂಟ್, ಒಂದು ಚಾನ್ಸಲ್ಲಿ ನಿಖರವಾಗಿ ಹೇಳ್ಬೇಕು. ಚಾನ್ಸ್ ತಗೋಬಾರ್ದು. ಆಮೇಲೆ ಈ ಟಿ ವಿಲೆಲ್ಲ ಬರ್ತಾರಲ್ಲ ಮಾಮೂಲಿ ಕಾಂಪೌಂಡರ್ಗಳು, ಅದು ಆ ಥರ ದೋಷ ಇದೆ, ಹಂಗಿದೆ, ಹಿಂಗಿದೆ, ಆ ಥರ ಅಡ್ಗೋಡ ಮೇಲೆ ದೀಪೆಟ್ಟಂಗೆ ಮಾತಾಡೋದು, ಹಂಗೆ ಮಾತಾಡಬಾರ್ದು. ಕ್ಲಾರಿಟಿ ಇರಬೇಕು, ನಿಖರವಾಗಿ ಹಿಂಗಲ್ಲ ಹಿಂಗೆ ಅಂತ ಒಂದು ಪಾಯಿಂಟಲ್ಲಿ ಹೇಳ್ಬಿಡ್ಬೇಕು. ಅರ್ಥ ಆಯ್ತಾ? ಇದನ್ನ ಕಲಿಯೋದು ಹೆಂಗೆ? ಇಲ್ಲಿಂದ ಸ್ಟಾರ್ಟ್. ಇದು 1ನೇ ಕ್ಲಾಸ್ ಅಂತ ಅನ್ಕೊಳ್ಳಿ. ಇದೆಲ್ಲ ಕಲ್ತಿರೋದೆಲ್ಲ ನೀವು ಬೇಸಿಕ್ಕು. ಓಕೆನಾ? ಏನಪ್ಪ ಅಂತಂದ್ರೆ ನೋಡಿ, ಇದರಲ್ಲಿ ಶುರು ಮಾಡೋಣ. ಇವಾಗ ಮೊದಲನೇದು, ಗ್ರಹ ತಾನು ಕುಳಿತಿರುವ ಮನೆಯ ಫಲವನ್ನು 20% ಕೊಡುತ್ತದೆ. ಓಕೆನಾ? ಈಗ ಇಷ್ಟು ದಿನ ನೀವೇನು ಅನ್ಕೊಂಡಿದ್ರಿ? ಈಗ 5ನೇ ಮನೆಯಲ್ಲಿ ಗ್ರಹ ಇದೆ, ಯಾವುದೋ ಒಂದು ಗ್ರಹ, 9 ಗ್ರಹಗಳು ಯಾವುದೋ ಒಂದು ಗ್ರಹ ಇದೆ ಇಟ್ಕೊಳ್ಳೋಣ. ಆ 5ನೇ ಮನೆಯಲ್ಲಿ ಗ್ರಹ ಇದ್ದಾಗ, ಓ, ಆ 5ನೇ ಮನೆಯಲ್ಲಿ ಗ್ರಹ ಇದೆ, ಅದು ನಿಮ್ಗೆ ಈ ರೀತಿ ಫಲ ಕೊಟ್ಬಿಡುತ್ತೆ ಅಂತ ನೀವು ಅಂದ್ಕೊಂಡಿದ್ರಿ. ಕೊಡುತ್ತೆ, ಆದರೆ 20% ಕೊಡುತ್ತೆ. ಓಕೆನಾ? ಯಾಕೆ ಅಂತಂದ್ರೆ ಆ ಗ್ರಹಕ್ಕೆ ಬಲವನ್ನು ಕೊಡೋದು ನಕ್ಷತ್ರ. ನೆನ್ಪಿಟ್ಕೊಳ್ಳಿ. ಹಂಗಂದ್ರೆ ಈಗ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಇದು ಈಗ ನಮ್ಮ ಭೂಮಿ ಗ್ರಹ ಅಲ್ವನಪ್ಪ. ಭೂಮಿ ಗ್ರಹದಲ್ಲಿ ಭೂಮಿ ಗ್ರಹ ಸೂರ್ಯನ ಸುತ್ತ ಸುತ್ತುತ್ತಾ ಇದೆ ಮತ್ತು ಹಗಲು ರಾತ್ರಿಗಳಾಗ್ತಾ ಇದೆ. ಒಂದು ಭೂಮಿ ಗ್ರಹದಲ್ಲಿ ಯಾವುದೇ ಒಂದು ಗಿಡ ಬೆಳಿಬೇಕು, ಒಂದು ಏನೇ ಒಂದು ಚಟುವಟಿಕೆ ನಡಿಬೇಕು ಅಂತ ಅಂದ್ರೂ ಸೂರ್ಯನ ಒಂದು ಶಕ್ತಿ ಬೇಕೇ ಬೇಕು. ಅಂದರೆ ಇದೊಂದು ಗ್ರಹ ಅಷ್ಟೇ, ಇದಕ್ಕೆ ಶಕ್ತಿ, ಗ್ರಹಕ್ಕೆ ಶಕ್ತಿ ಎಲ್ಲಿಂದ ಬರುತ್ತೆ? ನಕ್ಷತ್ರದಿಂದ ಬರುತ್ತೆ. ಅದಕ್ಕೆ ನೀವು ಯಾವಾಗ್ಲೂ ಪ್ರೆಡಿಕ್ಷನ್ ಮಾಡಬೇಕಾದ್ರೆ ಇದೆಲ್ಲ ತುಂಬ ಮುಖ್ಯವಾದ ವಿಚಾರಗಳು. ಪ್ರೆಡಿಕ್ಷನ್ ಮಾಡಬೇಕಾದ್ರೆ ಗ್ರಹ ತಾನು ಕುಳಿತಿರುವ ಮನೆಯ ಫಲವನ್ನು 20% ಕೊಡುತ್ತೆ. ತನ್ನ ನಕ್ಷತ್ರಾದಿ, ಎರಡನೇದು ನೋಡಿ, ತನ್ನ ನಕ್ಷತ್ರಾಧಿಪತಿಯ ಫಲವನ್ನು 30% ಕೊಡುತ್ತದೆ. ಅರ್ಥ ಆಯ್ತಾ? ಗ್ರಹ ಏನು ಜಸ್ಟ್ ಮೂಲ, ಅದು ಯಾವ ನಕ್ಷತ್ರದಲ್ಲಿ ಕುಂತ್ಕೊಂಡಿದೆ ಅದನ್ನ ಆ ಫಲವನ್ನು ಕೊಡುತ್ತೆ 30%. ಇದಾದ್ಮೇಲೆ 3ನೇ ಪಾಯಿಂಟ್, 3ನೇದು ಸೂತ್ರ, ಇದು ನೆನ್ಪಿಟ್ಕೊಳ್ಳಿ. ಇದು ವೆರಿ ವೆರಿ ಬೇಸಿಕ್ಕು, ಆಮೇಲೆ ವೆರಿ ಇಂಪಾರ್ಟೆಂಟ್ ಇವೆಲ್ಲ. 3ನೇದು, ತನ್ನ ಉಪನಕ್ಷತ್ರಾಧಿಪತಿಯ ಫಲವನ್ನು 50% ಕೊಡುತ್ತದೆ. ಈಗ ನಿಮ್ಗೆ ಅನಿಸ್ತಿರ್ಬೋದು, ಏನು ಸರ್, ಗ್ರಹ ಒಂದು ನಕ್ಷತ್ರದಲ್ಲಿ ಇದೆ, ಒಪ್ಕೊಳ್ಳೋಣ, ಮಾಮೂಲಿ 27 ನಕ್ಷತ್ರ ಇರುತ್ತೆ, ಇರೋದು 9 ಗ್ರಹ, ನಕ್ಷತ್ರ ಇರೋದು 27 ಅಲ್ವಾ? ಸೊ ಪ್ರತಿಯೊಂದು ಗ್ರಹನೂ 27 ನಕ್ಷತ್ರದಲ್ಲಿ ಯಾವುದೋ ಒಂದು ನಕ್ಷತ್ರದಲ್ಲಿ ಕುಳಿತಿರುತ್ತೆ. ನಮ್ಮ ಜನ್ಮ ಜಾತಕದಲ್ಲಿ ಇದು ಓಕೆ. ಇದೇನಿದು ಉಪನಕ್ಷತ್ರಾಧಿಪತಿ ಅಂತ ನಿಮ್ಗೆ ಅಂತ ಅನಿಸ್ತಾ ಇದೆ. ಈ ಉಪನಕ್ಷತ್ರಾಧಿಪತಿದು ಅದನ್ನು ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ, ಹಿಂಗೆ ಉಪನಕ್ಷತ್ರಾಧಿಪತಿ ಏನು ಎತ್ತ ಅಂತ. ಸಿಂಪಲ್ಲು. ಈಗ ಒಂದು ರಾಶಿನಲ್ಲಿ 3 ನಕ್ಷತ್ರಗಳು ಇದ್ದೇ ಇರ್ತವೆ. ಆ ರಾಶಿನಲ್ಲಿ 3 ನಕ್ಷತ್ರ ಇರುತ್ತೆ, ತಿರ್ಗಾ ಅಲ್ಲಿ 9 ಡಿವಿಷನ್ ಆಗುತ್ತೆ. ಆಯ್ತಾ? ಅದಕ್ಕೆ ಅದನ್ನ ಹಿಂಗೆ ಸಿಂಪಲ್ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಇದಿಷ್ಟು ಅರ್ಥ ಮಾಡ್ಕೊಳ್ಳಿ. ಗ್ರಹ ತಾನು ಕುಳಿತಿರುವ ಮನೆಯ ಫಲವನ್ನು 20% ಕೊಡುತ್ತೆ, ತನ್ನ ನಕ್ಷತ್ರಾಧಿಪತಿಯ ಫಲವನ್ನು 30% ಕೊಡುತ್ತೆ, ತನ್ನ ಉಪನಕ್ಷತ್ರಾಧಿಪತಿಯ ಫಲವನ್ನು 50% ಕೊಡುತ್ತೆ. ಇದು ಏನಕ್ಕೆ ಸಹಾಯ ಆಗುತ್ತೆ ಅಂದರೆ ರಿಯಲ್ ಪ್ರಿಡಿಕ್ಷನ್. ಏನು ಹೇಳಿ? ರಿಯಲ್. ಮಾಮೂಲಿ ಪ್ರಿಡಿಕ್ಷನ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ, ಅವೆಲ್ಲ ನಮಗೆ ಬೇಡ. ನಾವೆಂದು ರಿಯಲ್ ಫೈಟರ್. ಅರ್ಥ ಆಯ್ತಾ? ರಿಯಲ್ ಆಗಿ ಪ್ರಿಡಿಕ್ಷನ್ ಮಾಡಬೇಕು ಅಂದಾಗ ಇದು ಬೇಕಾಗುತ್ತೆ. ಇದರಲ್ಲಿ ಇನ್ನೊಂದೇನು ಗೊತ್ತಾ? ಸಿಂಪಲ್ಲು. ಈಗ ನೋಡಿ, ಇಲ್ಲಿ PL ಅಂತ ಬರ್ದಿದ್ದೀನಿ. ಹಂಗಂದ್ರೆ ಏನಿಲ್ಲ, ಸಿಂಪಲ್ಲು, ಪ್ಲಾನೆಟ್ ಲಾರ್ಡ್ ಅಷ್ಟೇ, PL. ಓಕೆನಾ? ನೆಕ್ಸ್ಟ್ NL ಅಂತ ಬರ್ದಿದ್ದೀನಿ, ಇದು ನಕ್ಷತ್ರ ಲಾರ್ಡ್. ನೆಕ್ಸ್ಟ್ SL ಅಂತ ಬರ್ದಿದ್ದೀನಿ, ಸಬ್ ಲಾರ್ಡ್. ಇಲ್ಲೇನದು? ಉಪ ನಕ್ಷತ್ರಾಧಿಪತಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವ, ಅದನ್ನ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಸಬ್ ಲಾರ್ಡ್ ಅಂತಾರೆ ಅಷ್ಟೇ. ಓಕೆನಾ? ಇದಿಷ್ಟು ಅರ್ಥ ಇದಲ್ವಾ? ನೆಕ್ಸ್ಟು ನೋಡಿ, ಟ್ರೀ ಅಂತ ಬರ್ದಿದ್ದೀನಿ, ಅಂದರೆ ಮರ. ಗ್ರಹ ಅನ್ನೋದು ಒಂದು ಮರ ಇದ್ದಂಗೆ. ಓಕೆನಾ?
ಆಮೇಲೆ ಫ್ರೂಟ್, ಆ ಮರದಲ್ಲಿ ಹಣ್ಣು ಹೇಗೆ ಬಿಟ್ಟಿದೆ, ಹಣ್ಣು ಹೆಂಗಿದೆ, ಚೆನ್ನಾಗಿದೆಯಾ, ಸಣ್ಣ ಇದೆಯಾ, ದಪ್ಪ ಇದೆಯಾ, ಹಣ್ಣಾಗಿದೆಯಾ ಅಥವಾ ಏನು ಕೊಳ್ತೋಗಿದೆಯಾ, ಈ ಥರ ಹಣ್ಣೇನು ಅಂತ ನಕ್ಷತ್ರಾಧಿಪತಿ, ಆ ಗ್ರಹದ ನಕ್ಷತ್ರಾಧಿಪತಿ ತೋರಿಸುತ್ತೆ. ಅದಾದಮೇಲೆ ಹಣ್ಣು ಸಿಕ್ಕಾಯ್ತು, ಆಮೇಲೆ ನಮಗೆ ಟೇಸ್ಟ್ ಹೆಂಗಿದೆ, ಅದ್ರ ರುಚಿ ಹೇಗಿತ್ತು ತಿಂದ ಮೇಲೆ ಅದನ್ನ ಉಪನಕ್ಷತ್ರಾಧಿಪತಿ ಹೇಳುತ್ತೆ. ಈ ಮೂರನ್ನೂ ತಗೊಂಡು ಪ್ರಿಡಿಕ್ಷನ್ ಮಾಡ್ಬೇಕು ನಾವು. ಬರೀ ಗ್ರಹ ತಗೋಬಾರ್ದು, ಅದು ಗ್ರಹ ಯಾವ ನಕ್ಷತ್ರದಲ್ಲಿದೆ, ಯಾವ ಉಪನಕ್ಷತ್ರದಲ್ಲಿದೆ, ಹಂಗಂದ್ರೆ ಆ ಗ್ರಹದ ಮೂಲ ಏನು, ಆಮೇಲೆ ಏನ್ ನಡೆಯುತ್ತೆ, ಫ್ರೂಟ್ ಅಂದ್ರೆ ಏನ್ ನಡೆಯುತ್ತೆ, ಏನ್ ಅನುಭವಿಸ್ತೀವಿ ಅದನ್ನ ಇದು ತೋರಿಸುತ್ತೆ. ನಡೆದಾದ್ಮೇಲೆ ಫೈನಲ್ ಆಗಿ ಏನಾಗುತ್ತೆ, ಅದ್ರ ರುಚಿ ಹೇಗಿರುತ್ತೆ ಅದನ್ನ ಟೇಸ್ಟ್ ತೋರಿಸುತ್ತೆ. ಓಕೆ, ಇದೆಲ್ಲ ನನ್ನ ಪ್ರಕಾರ ಇದು ದಿನೇಶ್ ಗುರುಜಿ ಸ್ಟೂಡೆಂಟ್ಸ್ಗಳು ಯಾರಿದ್ದಾರೋ ಅವ್ರಿಗೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಕಷ್ಟ ಆಗುತ್ತೆ. ಕಷ್ಟ ಆದ್ರೂ ಪರವಾಗಿಲ್ಲ, ಇನ್ನೊಂದ್ಸತಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಇನ್ನು ಮುಂದಕ್ಕೆ ಇದೇ ರೀತಿ ನಿಧಾನ ಕೂಲಾಗಿ ಒಂದೊಂದೇ ಸರಳವಾಗಿ ನಾನು ಹೇಳ್ಕೊಳ್ತಾ ಹೋಗ್ತೀನಿ. ಅವಾಗ ಕಲ್ತಾಗ ಪ್ರಯೋಜನ ಏನಪ್ಪ ಅಂತಂದ್ರೆ, ನೀವು ಪ್ರಿಡಿಕ್ಷನ್ನ 100% ನಿಖರವಾಗಿ, ನಾನು ಹೇಳಿದ್ನಲ್ಲ ಚಾನ್ಸ್ ತಗೊಳಂಗಿಲ್ಲ, ಒಂದು ಶಾಟ್ ಶೂಟಲ್ಲಿ ಹೇಳ್ಬೇಕು, ಚಾನ್ಸೇ ತಗೋಬಾರ್ದು. ಓಕೆನಾ? ಆ ರೀತಿ ಇನ್ನು ಈ ವಿಚಾರಗಳು ತುಂಬ ಇದೆ, ಅದಕ್ಕೋಸ್ಕರ ಅದನ್ನೆಲ್ಲ ನೀವು ಕಲ್ತ್ಕೋತೀರಾ. ಆಯಿತಾ? ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಈ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನೀವೇನೋ ಹೊಸಬರಾಗಿದ್ರೆ. ಓಕೆನಾ? ನಿಮ್ಮ ಜನ್ಮ ಜಾತಕದ ವಿಶ್ಲೇಷಣೆ ಮಾಡಿಸ್ಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 6363604875ಗೆ ಕರೆ ಮಾಡಿ ವೀಕ್ಷಕರೇ. ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.